ಕ್ರೀಡಾಕೂಟ ಪ್ರಶಸ್ತಿಯಲ್ಲಿ ಯೇಸು ಕ್ರಿಸ್ತನ ಫೋಟೋ ಬಂದಿದೆ. ಸರ್ಕಾರಿ ಪ್ರಶಸ್ತಿ ಪತ್ರ ಅಂದಮೇಲೆ ಸರ್ಕಾರಿ ಲಾಂಛನಗಳಿರಬೇಕು ತಾನೆ. ಯೇಸು ಕ್ರಿಸ್ತನ ಭಕ್ತರು ಯೇಸು ಕ್ರಿಸ್ತನನ್ನು ತಂದು ನಿಲ್ಲಿಸಿದ್ದಾರೆ. ಹೀಗೆ ಮಾಡೋದು ತಪ್ಪು ಅಂತ ಗೊತ್ತಿದ್ರೂ ಈ ಕಾಲೇಜುಗಳಿಗೆ ಧೈರ್ಯ ಎಲ್ಲಿಂದ ಬಂತು? ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. 2 ಕಾಲೇಜುಗಳಿಗೆ ನೋಟಿಸನ್ನು ನೀಡಿ ವಿವರಣೆಯನ್ನು ಕೇಳಿದೆ. ಡೌಟೇ ಬೇಡ, ಆ ವಿವರಣೆಯನ್ನು ಇವರು ಕುರ್ಚಿ ಕೆಳಗಡೆಗೆ ಹಾಕ್ಕೊಂಡು ಅದರ ಮೇಲೆ ಕೂತಿರ್ತಾರೆ. ಇಷ್ಟೇ ನಡೆಯೋದು. ನಮಸ್ಕಾರ, ಹೊಸದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ರೀವತ್ಸ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಇವತ್ತಿನ ವಿಷಯಕ್ಕೆ ಬರೋಣ. ಸರ್ಕಾರಿ ಕಾಲೇಜು ಕ್ರೀಡಾಕೂಟ ಪ್ರಶಸ್ತಿಯಲ್ಲಿ ಯೇಸು ಕ್ರಿಸ್ತನ ಫೋಟೋ ಬಂದಿದೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ದಲಿತರ, ದಮನಿತರ ದನಿಗೆ ಶಕ್ತಿ ಕೊಡುವಂಥ ಪಕ್ಷ ಅಂತ ಆಗಾಗ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳ್ತಾನೆ ಇರ್ತಾರೆ. ಅದು ನಿಜವಾಗ್ಲೂ ಆಗಿದೆಯೋ ಇಲ್ವೋ ನೀವೇ ಹೇಳಬೇಕು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೆಲವರಿಗಂತೂ ಧೈರ್ಯ ಬಂದುಬಿಡುತ್ತೆ. ಹೀಗೆ ಧೈರ್ಯ ಪ್ರದರ್ಶನ ಮಾಡಿರೋ ಘಟನೆ ನಡೆದಿರೋದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ. ಸರ್ಕಾರಿ ಕ್ರೀಡಾಕೂಟದಲ್ಲಿ ಪ್ರಶಸ್ತಿ ಕೊಡೋ ಒಂದು ಸರ್ಟಿಫಿಕೇಟ್ನಲ್ಲಿ ಯೇಸು ಕ್ರಿಸ್ತನ ಫೋಟೋ ಹಾಕಿ ಎಲ್ಲ ಕ್ರೀಡಾಪಟುಗಳಿಗೆ ಅದನ್ನು ವಿತರಿಸಿಬಿಟ್ಟಿದ್ದಾರೆ. ಎಸ್, ಸರ್ಕಾರಿ ಪ್ರಶಸ್ತಿ ಪತ್ರ ಅಂದಮೇಲೆ ಸರ್ಕಾರಿ ಲಾಂಛನಗಳಿರಬೇಕು ತಾನೆ. ಆದರೆ ಇಲ್ಲಿ ನೋಡಿ, ಯೇಸು ಕ್ರಿಸ್ತನ ಭಕ್ತರು ಯೇಸು ಕ್ರಿಸ್ತನನ್ನು ತಂದು ನಿಲ್ಲಿಸಿದ್ದಾರೆ. ಈ ಸರ್ಟಿಫಿಕೇಟ್ ನೋಡಿದ ತಕ್ಷಣ ಸ್ಥಳೀಯರು ಇದನ್ನು ಸ್ಟ್ರಾಂಗಾಗಿ ಅಪೋಸ್ ಮಾಡಿದ್ದಾರೆ. ಈಗ ವಿಷಯ ಏನು ಅಂತ ಹೇಳಿಬಿಡ್ತೀನಿ. ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಸರ್ಕಾರ ಏರ್ಪಡಿಸಿತ್ತು. ಇದು ಅಪ್ಪಟ ಸರ್ಕಾರಿ ಕ್ರೀಡಾಕೂಟ. ಆದರೆ ಇದನ್ನು ನಡೆಸೋದಕ್ಕೆ 2 ಕಾಲೇಜುಗಳಿಗೆ ಸಹಯೋಗ ಕೊಟ್ಟಿತ್ತು ಸರ್ಕಾರ. ಆ 2 ಕಾಲೇಜುಗಳು ಯಾವುವು ಅಂದರೆ ಕ್ರಿಸ್ತರಾಜ ಪದವಿ ಪೂರ್ವ ಕಾಲೇಜು, ಸೆಂಟ್ ಮೇರೀಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು. ಈಗ ಗೊತ್ತಾಯ್ತಲ್ಲ ಯೇಸು ಕ್ರಿಸ್ತ ಯಾಕೆ ಅಲ್ಲಿ ಬಂದ ಅಂತ. ಈ 2 ಕಾಲೇಜುಗಳು ಕ್ರಿಶ್ಚಿಯನ್ ಕಮ್ಯುನಿಟಿಯ ಆಡಳಿತಕ್ಕೆ ಒಳಪಟ್ಟಿವೆ. ಅದೇ ಕಾರಣಕ್ಕೆ ಯೇಸು ಕ್ರಿಸ್ತನ ಫೋಟೋ ಹಾಕಿ ಎಲ್ಲರಿಗೂ ಕ್ರೀಡಾಪಟುಗಳಿಗೆ ಪ್ರಶಸ್ತಿಯನ್ನು ವಿತರಿಸಿಬಿಟ್ಟಿದ್ದಾರೆ. ಅಲ್ಲ, ಹೀಗೆ ಮಾಡೋದು ತಪ್ಪು ಅಂತ ಗೊತ್ತಿದ್ರೂ ಈ ಕಾಲೇಜುಗಳಿಗೆ ಧೈರ್ಯ ಎಲ್ಲಿಂದ ಬಂತು? ಡೌಟೇ ಬೇಡ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು. ಇಂಥ ಮನಸ್ಥಿತಿಯವರಿಗೆಲ್ಲ ಧೈರ್ಯ ತುಂಬಿ ತುಳುಕತ್ತೆ. ಇಂಥ ಸಮಯದಲ್ಲಿ ವಿಷಯ ದೊಡ್ಡದಾಗ್ತಿದ್ದ ಹಾಗೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. 2 ಕಾಲೇಜುಗಳಿಗೆ ನೋಟಿಸನ್ನು ನೀಡಿ ವಿವರಣೆಯನ್ನು ಕೇಳಿದೆ. ಆದರೆ ಒಂದು ವಿಷಯ ಸ್ಪಷ್ಟ, ಆ 2 ಕಾಲೇಜುಗಳು ವಿವರಣೆಯನ್ನೇನೋ ಕೊಡ್ತಾರೆ. ಆ ವಿವರಣೆಯನ್ನು ಇವರು ಕುರ್ಚಿ ಕೆಳಗಡೆಗೆ ಹಾಕ್ಕೊಂಡು ಅದರ ಮೇಲೆ ಕೂತಿರ್ತಾರೆ. ಇಷ್ಟೇ ನಡೆಯೋದು. ಇನ್ನೊಂದಷ್ಟು ದಿನ ಆದಮೇಲೆ ಮತ್ತೆ ಇಂಥ ಘಟನೆಗಳು ನಡೆಯುತ್ತೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇದ್ದರೆ ಇವರಿಗೆಲ್ಲ ಎಲ್ಲಿಲ್ಲದ ಧೈರ್ಯ ಬರುತ್ತೆ. ಆದರೆ ರಾಜ್ಯದ ಜನ ಎಚ್ಚೆತ್ತುಕೊಳ್ಬೇಕು ಅಷ್ಟೇ.